ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ತಾನು ಸಿದ್ಧ ಮಾಡಿ ಇಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲೇ ಇಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಆದ್ರೆ ಅಲ್ಲಿಗೆ ಅವನು ನಿಲ್ಲಿಸಲಿಲ್ಲ. ಅವನು ಮುಂದಿನ ಭಾಗದ ಕಡೆ ಬರ್ತಾನೆ. ಅವನು ಹೇಳ್ತಾನೆ, ನಮಗಾದರೂ, ಯಾರಿಗೆ? ಆತ್ಮಿಕವಾದಂತ ಮನುಷ್ಯರಿಗೆ ಆತನು ಹೇಳ್ತಾ ಇದ್ದಾನೆ, ನಮಗಾದರೂ ಪವಿತ್ರಾತ್ಮನ ಮೂಲಕ ದೇವರು ನಮಗೆಲ್ಲವನ್ನು ಪ್ರಕಟಿಸಿದ್ದಾನೆ. ಆತ್ಮಿಕರು ನಾವು ಯಾವತ್ತು ಹೇಳಲ್ಲ, ನನ್ನ ಕಣ್ಣು ಕಾಣಲಿಲ್ಲ, ನನ್ನ ಕಿವಿ ಕೇಳಲಿಲ್ಲ, ನನ್ನ ಮನಸ್ಸಿನ ಹೃದಯದಲ್ಲಿ ನನಗೆ ಭಾವನೆ ಬರಲೇ ಇಲ್ಲ ಎಂದು ಆತ್ಮಿಕನ ಹೇಳಲ್ಲ. ಆತ್ಮಿಕನ ವಿಶೇಷತೆ ಏನು ಗೊತ್ತ? ಪವಿತ್ರಾತ್ಮನ ಅವನ ಕಣ್ಣಿಗೆ ಕಾಣತಕ್ಕಂತೆ ಅವನ ಕಣ್ಣನ್ನು ತೆರೆದಿರ್ತಾನೆ, ಕೇಳತಕ್ಕಂತೆ ಅವನ ಕಿವಿಯನ್ನು ತೆರೆದಿರ್ತಾನೆ. ದೇವರು ಮಾಡಲಿಕ್ಕೆ ಹೋಗುವಂತ ಅನಂತ ಕಾಲದ ಸಂಗತಿಗಳನ್ನ ಅವನ ಹೃದಯದ ಯೋಚನೆಗಳಲ್ಲಿ ದೇವರು ಅವನಿಗಾಗಿ ಸಿದ್ಧ ಮಾಡಿಟ್ಟಿರ್ತಾನೆ. ಅವನು ಆತ್ಮಿಕನಾದಂತ ಮನುಷ್ಯನಾಗಿದ್ದಾನೆ.